ಕುಕು ವಿತ್ ಬಾಲು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸಿಂಪಲ್ ಆಗಿ ಡಿಫ್ರೆಂಟ್ ಆಗಿ ಕಸ್ಟರ್ಡ್ ಮತ್ತೆ ಶಾವಿಗೆ ಉಪಯೋಗಿಸ್ಕೊಂಡು ಒಂದು ಕೀರ್ ಮಾಡೋಣ ಬನ್ನಿ. ಈಗ ಇಲ್ಲಿ ನಾನು ಒಂದು ಬೌಲ್ ಆಗುವಷ್ಟು ಶಾವಿಗೆ ತಗೊಂಡಿದ್ದೀನಿ. ಅದು ವರ್ಮಿಸಲಿ ಶಾವಿಗೆ ಸಿಗುತ್ತಲ್ಲ ಅಂಗಡಿಯಲ್ಲಿ ಅದು ತಗೊಂಡಿದ್ದೀನಿ. ಕೀರ್ಗೆ ಅಂತ ಸಿಗುತ್ತಲ್ಲ ಅದು. ಮತ್ತೆ ಒಂದು 200 ಗ್ರಾಮ್ ಅಷ್ಟು ನಾನು ಸಕ್ಕರೆ ತಗೊಂಡಿದ್ದೀನಿ. ಒಂದು ಅರ್ಧ ಲೀಟರ್ ಹಾಗೆ ನಾನು ಅರ್ಧ ಲೀಟರ್ ತಗೊಂಡಿದ್ದೀನಿ. ಬಾದಾಮಿ, ಗೋಡಂಬಿ, ದ್ರಾಕ್ಷಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 3 ಸ್ಪೂನ್ ಅಷ್ಟು ಕಸ್ಟರ್ಡ್ ತಗೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಮತ್ತೆ 1 ಕಪ್ ಅಷ್ಟು ಹಾಲು ಸಪ್ರೇಟ್ ಇಟ್ಕೊಂಡಿದ್ದೀನಿ. ಕಸ್ಟರ್ಡ್ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಅದಕ್ಕೆ 2 ಲೋಟದಷ್ಟು ನೀರನ್ನು ಹಾಕಿ ಶಾವಿಗೆ ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಒಂದು 2 ರಿಂದ 3 ನಿಮಿಷದೊಳಗಡೆ ಅದು ಶಾವಿಗೆ ಬೇಯಿಂದೋಗ್ಬಿಡುತ್ತೆ. ಇದು ಕೀರ್ಗೆ ಅಂತಲೇ ಸಿಗುತ್ತೆ. ಶಾವಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಕೇಳಿ. ಈಗ ಇದು ಶಾವಿಗೆ ಚೆನ್ನಾಗಿ ಬೆಂದಿದೆ. ಇದು ನೀವು ಮುಟ್ಟು ನೋಡಿದಾಗ ಸಾಫ್ಟಾಗಿರುತ್ತೆ. ಇದು ಈಗ ಶಾವಿಗೆ ಕೈಯಲ್ಲಿ ತಗೊಂಡು ಮುಟ್ಟು ನೋಡಿದಾಗ ಬೆಂದಿರುತ್ತೆ. ಅದು ಶಾವಿಗೆ ಈಗ ಬೆಂದಿದೆ. ನಾನೀಗ ಹಾಲು ತೊಗೊಂಡಿದ್ದೆಲ್ಲ ಹಾಲು ಹಾಕ್ತೀನಿ. ಅದಕ್ಕೊಂದು ಅರ್ಧ ಲೋಟದಷ್ಟು ನೀರು ಹಾಕ್ತೀನಿ. ನಾನು ನೀರು ಸೇರಿಸಿ ಅದನ್ನು ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಈಗ ಅದು ಬೇಯೋ ತನಕ ನಾವು ಇಲ್ಲಿ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ವಲ್ಲ, ಅದಕ್ಕೊಂದು ಕಪ್ ಸೈಡಲ್ಲಿ ಹಾಲು ಹಿಡ್ಕೊಂಡಿದ್ವಲ್ಲ, ಅದನ್ನು ಹಾಕಿ ನೀಟಾಗಿ ಗಂಟಿಲ್ದಂಗೆ ಕಲಿಸ್ಕೋಬೇಕು. ಚೆನ್ನಾಗಿ ತಿರುಗ್ತಾ ಇರಬೇಕು. ಅದು ಸ್ವಲ್ಪ ಗಂಟಾಗೋ ಸಾಧ್ಯತೆ ಇರುತ್ತೆ. ಅದನ್ನು ತಿರುಗ್ತಾ ಇರಬೇಕು, ಹಾಗೇ ಅವಾಗ ಗಂಟಾಗಲ್ಲ. ಈಗ ಇದು ಹಾಲು ಚೆನ್ನಾಗಿ ಕುದ್ದಿದೆ ಸ್ವಲ್ಪ. ಈಗ ಅದು ಕುದ್ದಾದ್ಮೇಲೆ ನಾನು ಇದಕ್ಕೆ ಕಸ್ಟರ್ಡ್ಗೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದು ಒಂದು ತಿರುಗ್ತಾನೆ ಕಸ್ಟರ್ಡ್ ಹಾಕಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಅದು. ಅದಕ್ಕೊಂದು ಸ್ವಲ್ಪ ಇನ್ನೊಂದು ಅರ್ಧ ಲೋಟದಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಈಗ ಇದೊಂದು ಜಾಸ್ತಿ ಕುದಿಸೋಂಗಿಲ್ಲ, ಒಂದು 2 ನಿಮಿಷ 3 ನಿಮಿಷ ಕುದಿಸಿದ್ರೆ ಸಾಕು. ಈಗ ಇಲ್ಲಿ ಸಕ್ಕರೆ ಸೇರಿಸ್ಕೋಬೇಕು. ಇದೊಂದು 2 ನಿಮಿಷ ಕುದ್ದಾದಮೇಲೆ ನಾನು ನಿಮ್ಮ ಟೇಸ್ಟಿಗೆ ತಕ್ಕಂತೆ ಇಲ್ಲಿ ಸಕ್ಕರೆ ಸೇರಿಸ್ಕೊಳ್ಳಿ. ನಾನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಇದನ್ನು ಒಂದು 2 ನಿಮಿಷ ಸಕ್ಕರೆ ಕರಗೋ ತನಕ ಬೇಯಿಸ್ಕೊಂಡ್ರೆ ಸಾಕು. ಈಗ ಇಲ್ಲಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಗ್ಗರಣೆ ಪ್ಯಾನ್ ತೊಗೊಂಡು ಒಂದು 5 ಸ್ಪೂನಷ್ಟು ತುಪ್ಪ ಸೇರಿಸಿದ್ದೀನಿ. ಇಲ್ಲಿ ತುಪ್ಪ ಕಾದ ನಂತರ ಅದಕ್ಕೆ ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಗೋಡಂಬಿನ ಹಾಕಿ, ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ಬಾದಾಮಿ ಹಾಕಿ, ಎರಡನ್ನೂ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿದ್ಮೇಲೆ ದ್ರಾಕ್ಷಿ ಹಾಕಿ, ದ್ರಾಕ್ಷಿ ಸ್ವಲ್ಪ ದಪ್ಪ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ಜಾಸ್ತಿ ಸೀಸಕ್ಕೆ ಹೋಗಬಾರ್ದು. ಸೀದೋದ್ರೆ ತಿನ್ನೋಕ್ಕೆ ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಆಮೇಲೆ ತಿನ್ನೋಕ್ಕೆ ಚೆನ್ನಾಗೂ ಇರೋದಿಲ್ಲ. ಅದು ಕೀರು ಟೇಸ್ಟ್ ಹಾಳಾಗ್ಬಿಡುತ್ತೆ. ಅದನ್ನು ಸೇರಿಸಿ ಸ್ವಲ್ಪ ಫ್ರೈ ಆದಮೇಲೆ ಕೀರ್ಗೆ ಹಾಕೊಳ್ಳೋಣ ನಾವು. ಈಗ ಅದು ಕೀರ್ಗೆ ನಾವು ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಸೇರಿಸ್ಕೊಂಡು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕಿ ಸ್ವಲ್ಪ ತಿರುಗಿಸ್ಬಿಟ್ಟು ಸರ್ವಿಂಗ್ ಬೌಲ್ ಹಾಕೊಂಡು ತಿನ್ನೋಣ. ತುಂಬ ಈಸಿ ರೆಸಿಪಿ ಇದು. ಕೀರ್ ರೆಡಿಯಾಗಿರುತ್ತೆ ಇವಾಗ. ಗಮ್ಮಂತ ಇದೆ. ಈಗ ಟೇಸ್ಟ್ ಮಾಡೋಣ. ಇದು ಸಕ್ಕತ್ತಾಗಿದೆ. ಕಸ್ಟರ್ಡ್ ಫ್ಲೇವರು ಬಾಯಿಗೆ ಹೋಗ್ತಾ ಇದ್ದಂಗೆ ಬ್ಲಾಸ್ಟ್ ಆಗುತ್ತೆ. ಮತ್ತು ಆ ತುಪ್ಪದಲ್ಲಿ ಕಡ್ದಿರೋದಿವಲ್ಲ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಅದಂತೂ ಬಾಯಿಗೆ ಸಿಗ್ತದೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ತುಂಬಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಯಾವ್ದು ಇಷ್ಟ ಬೇಕು ಅಂತ.